ಹೇ ಗಾಯ್ಸ್ ಎಂಚೋಲ್ಲಾರ್ ನಾನು ಸೌಖ್ಯ ಯಾನ್ ಸೌಖ್ಯ ನಾನು ಈಗಿನ ತುಳು ಕಲಿತಾ ಇದ್ದೀನಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಅಲ್ವಾ ತುಳು ಕಲೀರಿ, ತುಳುವಲ್ಲಿ ನೀವು ಮಾತಾಡಿ, ಕುಂದಾಪುರ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಂತ. ನಂಗೆ ಅದು ಬರಲ್ಲ. ನಂದೊಂದು ಫೇವ್ರೆಟ್ ಬ್ಲಾಗರ್ ಇದ್ದಾರೆ ಮಂಗಳೂರವರು, ಮಧ್ಯಮ ಕುಟುಂಬ ಅಂತ. ಅವ್ರ ಬ್ಲಾಗ್ಸ್ ಜಾಸ್ತಿ ನೋಡ್ತೀನಿ. ಹಾಗೆ ನಾನು ಮಂಗಳೂರು ಕನ್ನಡ ಮಾತಾಡೋದು ಕಲ್ತೀನಿ. ನಿತಿನ್ ಅಂತ ನೀನು ಮಂಗಳೂರಿಗೆ ಸೇರಿದವಳಲ್ಲ ಕುಂದಾಪುರಕ್ಕೆ ಸೇರಿದವಳು ಅಂತ. ನನಗೆ ಸ್ವಲ್ಪ ಸ್ವಲ್ಪ ಅಷ್ಟೇ ಅದು ಬರುತ್ತೆ. ಆ್ಯಂಡ್ ತುಳು ಆದಷ್ಟು ಬೇಗ ಕಲಿತೀನಿ. ಇವ್ರು ಹೇಳ್ಕೊಟ್ರೆ ಅವ್ರು ಹೇಳೇ ಕೊಡಲ್ಲ ನನಗೆ. ಅಮ್ಮ ಮಗ ಇಬ್ರು ಸೀಕ್ರೆಟ್ ಟಾಕ್ಸ್ ಮಾತಾಡೋಕ್ಕೆ ಅಂದ್ಬಿಟ್ಟು ಅದನ್ನ ಇಟ್ಕೊಂಡು ಅವರ ಕೋಡ್ ಲ್ಯಾಂಗ್ವೇಜ್. ಆ್ಯಂಡ್ ಯಾ ನಂಗೆ ಹೇಳ್ಕೊಡ್ದೆ. ಸರಿ, ಓಕೆ. ಇವತ್ತಿನ ವ್ಲಾಗ್ನ ನಾನು ಮನೆಯಿಂದ ಶುರು ಮಾಡಿದ್ದೀನಿ. ಏನಂದರೆ ತುಂಬ ಹಳೆಯ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ನಮ್ಮದು. ಅದೆಲ್ಲ ಅದನ್ನು ಒಟ್ಟು ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಇವತ್ತಿನ ವ್ಲಾಗ್ ಅಷ್ಟಾಗಿರುತ್ತೆ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಹೊಸ ಹೊಸ ವ್ಲಾಗ್ಸ್ನ ತಗೊಬರ್ತೀನಿ. ನಾನು ತುಳುವಲ್ಲಿ ಸರಿಯಾಗಿ ವೆಲ್ಕಮ್ ಮಾಡಿದ್ನೆಲ್ಲ ಗೊತ್ತಿಲ್ಲ, ಮತ್ತೆ ಮಾಡ್ತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ಗುಂಡ್ಗೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಲಾಸ್ಟ್ ಟೈಮು ಯಾವುದೇ ವಿಡಿಯೋ ಹಾಕಿದ್ರು ತುಂಬ ಕೇರ್ ಬರ್ತಿದೆ ನನ್ನ ಮೇಲೆ, ಪಾಪು ಮೇಲೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಸಜೆಸ್ಟ್ ಮಾಡ್ತಾ ಇದ್ದೀರಾ ಹಾಸ್ಪಿಟಲ್ಸ್ ವೈಸ್ ಅದಿದೆಲ್ಲ. ನಾವು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ನ ತೊಗೊಂಡ್ಬಿಟ್ಟಿದ್ದೀವಿ ಆ ಹಾಸ್ಪಿಟಲಲ್ಲಿ. ಆ್ಯಂಡ್ ಎಲ್ಲದನ್ನು ಇದು ಮಾಡಿ. ಬಟ್ ಎನಿವೇ ನೀವು ಅಷ್ಟೆಲ್ಲ ಪ್ಯಾಕೇಜ್ನ ತೊಗೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಸಾರಿ ಅದರಿಂದ ಹರ್ಟ್ ಆಗಿದ್ರೆ. ಬಟ್ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ನಾನು ಇಷ್ಟು ಕೇರ್ ಮಾಡಿ ಇಷ್ಟು ಪ್ರೀತಿ ಮಾಡ್ತಾ ಇರೋದಕ್ಕೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ, ಪ್ರೀತಿ ಎಲ್ಲ ನನ್ನ ಮೇಲೆ ಕೊನೆಯವರೆಗೂ ಹೀಗೆ ಇರಲಿ. ಈಗ ವಿಡಿಯೋ ನೋಡ್ಕೊ ಬನ್ನಿ, ಓಕೆನಾ? ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಏನಿದೆ ನಿಮ್ಮದು ಕರೆಂಟ್ ಇಲ್ಲದ ಟೈಮಲ್ಲಿ ಇಬ್ಬರದು? ಸೊ ರಾತ್ರಿ ಕರೆಂಟ್ ಇಲ್ಲ, ಬೆಳಿಗ್ಗೆ ಇದ್ರೆ ಕರೆಂಟ್ ಇಲ್ಲ. ಶುಕ್ರವಾರ ವಾರ ಮಾಡ್ಬೇಕು. ರಾತ್ರಿ ಕರೆಂಟ್ ಇದ್ರೆ ರಾತ್ರಿ ಹೇಳಿದ್ನಲ್ಲ ನಾವು ಮಾಡೋದೇ ಶಾವಿಗೆ ಉಪ್ಪಿಟ್ಟು. ಇನ್ನೊಂದು ಮನೆಯಲ್ಲಿ ಚಾಯ ಮಾಡಿ ಶಾವಿಗೆ ಉಪ್ಪಿಟ್ಟು. ನಿಂದು ರೂಲ್ಸ್ ಈ ಮನೆಯಲ್ಲ ಇನ್ಮೇಲಿಂದ? ಪಾಪು ಬರುವಾಗ ಅಲ್ಲಲ್ಲ, ಮತ್ತೆ ಇಷ್ಟು ದಿನ ಏನ್ ನಡೀತಿತ್ತು ಹಂಗಾರೆ? ನಿಮ್ದು ಬೇಗ ಕೊಡಿ, ಅದೇನೋ ಮಾಡಿದಿರಲ್ಲ, ಹಸುವಾಗ್ತಿದೆ. ಹಾಕ್ತೀನಿ. ಏನ್ ಮಾಡ್ಬೇಕು? ಹಲೋ. ಹಾಯ್. ಹಾ, ನೀನ್ ಯಾರು ಕರೆದಿದ್ದು? ನನ್ನ ಹೆಂಡತಿ ನಾನಲ್ಲ ಅಂದಿದ್ದು. ಬೆಳಿಗ್ಗೆ ಯಾವಾಗಲೂ ತೊಳೆದಲ್ಲ ನೋಡು ಕ್ವಾಂಟಿಟಿ. ಹಾ ಸಾಕು, ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊತೀನಿ. ಮತ್ ನಿಂಬೆಹಣ್ಣು ಹಿಂಡಿದ್ ಇವಳ? ಥ್ಯಾಂಕ್ ಯು, ಧನ್ಯವಾದಗಳು. ಎಷ್ಟಿದೆ? ಈಗ ಗಂಟೆ ಆಲ್ಮೋಸ್ಟ್ 9:15. ಹಾಗೆ ನಂದು ತಿಂಡಿ ಆಗ್ತಾ ಇದೆ. ಇವನದಲ್ಲಿ ಯಾಸ ನಡೀತಾ ಇದೆ. ಅವಳು ತಿಂಡಿ ಮಾಡಂದ್ರೆ ಪಾತ್ರೆ ತೊಳಿತಾವಳೆ. ಆ್ಯಂಡ್ ಅನುಷು ಇನ್ನು ಮಲಗಿದ್ದಾನೆ. ನನ್ನ ಇನ್ನು ರೂಮ್ ಕ್ಲೀನ್ ಮಾಡಬೇಕು ಹಾಗೂ ಪೂಜೆ ಮಾಡಬೇಕು. ಕರೆಂಟ್ ಇಲ್ಲ, ಎಂತ ಮಾಡೋದು ಗೊತ್ತಿಲ್ಲ. ನೆನ್ನೆ ತಂದ ಬಟ್ಟೆ ಎಲ್ಲ ಇಲ್ಲೇ ಬಿದ್ದಿದೆ, ಎತ್ತಿಡಲಿಲ್ಲ ಇನ್ನು ಸಹ. ಎಂಥದ ಪೆಡಿಗ್ರಿ ಐತೆ ತಿನ್ನೋಗಲ್ಲಿ. ಆಕ್ಟಿವ್ ಪೆಡಿಗ್ರಿ. ನಾಟಕ ಸಂತಾನದ್ದಿದೊಂದು. ಕರೆಂಟ್ ಇಲ್ಲ, ಬಟ್ ಶುಕ್ರವಾರ ನಾನು ಯಾವತ್ತೂ ವಾರನ ನಿಲ್ಲಿಸಲ್ಲ. ಹಾಗಾಗಿ ಆಗೋ ಈಗೋ ಮಾಡಿ ಸ್ವಲ್ಪ ಸ್ನಾನನ ಮಾಡ್ಕೊಂಡ್ಬಿಟ್ಟೆ, ಗ್ಯಾಸಲ್ಲೆಲ್ಲ ಕಾಯಿಸ್ಕೊಂಡು. ಅದಾದಮೇಲೆ ಪೂಜೆಗೆ ಅಂತ ಕೂತ್ಕೊಂಡೆ. ನಿತಿನ್ ವಿಡಿಯೋ ಮಾಡ್ತಾಯಿದ್ರು ಆ್ಯಂಡ್ ನಾನು ಹಾಗೆ ಪೂಜೆನ ಮಾಡಿಕೊಂಡೆ. ಹಿಂದಿನ ದಿನ ಹೂವು ಥರದ್ದು ಮರ್ತೋಗಿದೆ. ಸೊ ಹಾಗಾಗಿ ಫ್ಲಿಪ್ಕಾರ್ಟಿಂದ 10 ಮಿನಿಟ್ ಇರುತ್ತಲ್ಲ, ಲೈಕ್ ಆ ಥರ ಅಂದರೆ 5 ಮಿನಿಟ್ಸಲ್ಲೆಲ್ಲ ಡೆಲಿವರಿ ಬರುತ್ತೆ. ಅದರಲ್ಲಿ ತರಿಸ್ಕೊಂಡು ಹೂವನ್ನೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ಆಫೀಸ್ಗೆ ಹೋದೆ. ನಾನು ಅದಾದಮೇಲೆ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ರಿಟರ್ನ್ ಸಂಜೆ ಬರ್ತಾ ನಂಗೆ ತುಂಬ ಐಸ್ ಕ್ರೀಮ್ ತಿನ್ಬೇಕು ಅನಿಸಿತ್ತು. ಸುಮಾರು ಟೈಮ್ ಆಯಿತು. ಪ್ರೆಗ್ನೆನ್ಸಿಗೆ ಒಂದು 4-5 ಮಂತ್ಸ್ ಮುಂಚೆನೇ ಬಿಟ್ಬಿಟ್ಟಿದ್ದೆ. ಸೊ ತುಂಬ ಕ್ರೇಜ್ ಆಯಿತು ಅಂತ ಅಂದ್ಬಿಟ್ಟು ಪೋಲಾರ್ ಬ್ಯಾಗ್ ಹೋಗಿ ಐಸ್ ಕ್ರೀಮ್ ತಿಂದ್ವಿ. ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಯಾವ್ದಾರು ಓಕೆ, ಕೊಡ್ಸೋನ್ಗೆ ಏನು ಬೇಕಾ? ಏನು ಬೇಕು? ಏನಾದ್ರು ಓಕೆನಾ? ಬಂಗಾರ ಸ್ವಲ್ಪ ಕೆಜಿ ಚಿನ್ನ ಕೊಡಿಸ್ತೀರ? ಏನ ನಿಮ್ಮ ಅಪ್ಪ ಪೊಲೀಸಾ? ಹಾಂ, ಹಿಂಗೆ ಕೆಲ್ಸದ ಹಿಂಗೆ ಆಗ್ತವ್ರ? ಚೇಂಜ್ ಆಗಿಬಿಟ್ಟಿದೆ ಸಿಸ್ಟಮ್. ಏನು ತಗೊಂಡ್ಯ? ಸರ್ ಇನ್ನೊಂದು ಆ್ಯಡ್ ಮಾಡಿ. ಅದಕ್ಕೂ ಸ್ಕೂಪ್ ಐಸ್ ಕ್ರೀಮ್ ಪರ್ಪಲ್ ಪಂಚು ಮತ್ತೆ ಇನ್ನೊಂದು ಅದೇ ಆಲ್ಫನ್ಸು.
ಹಾಕ್ಬಿಟ್ಲು ಜಾಕು. ಏನೇ ಕೇಳಿಸ್ತಾ ಏನ ಪಾಪು ಹೆಸರು ಹೇಳ್ಕೊಂಡು ನೀನು ತಿಂತೇಲಿ ನಾಯಿ. ಫೋನ್ ನಂದು ಇವಳು ಪೇ ಮಾಡ್ತಾಳೆ ನಾಯಿ. ಹೌದಾನೆ? ಯಾವತ್ತೂ ತಿಂದೆ ಅಲ್ವಾ? ಡಿ ಬಿ ಸಿ ಫುಲ್ ಫಾರ್ಮ್ ಏನಾ? ಇರುವ ನಿಮಿಷ. ಡಿ ಬಿ ಸಿ ಫುಲ್ ಫಾರ್ಮ್ ಏನಾ? ಆಯ್ತು ಹೇಳು, ಆಯ್ತು. ಈಗಲೂ ಚಾನ್ಸ್ ಕೊಡ್ತೀನಿ, ಹೇಳು. ನೋಡ್ದ? ಈಗಲೂ ಚಾನ್ಸ್ ಏನ? ಮಕ ಡೈಡ್ ಬೈ ಚಾಕ್ಲೇಟ್ ಅದು. ನೋಡು, ಎರಡು ಒಂದಂತ ನೋಡ್ದ, ಒಪ್ಕೊಂಡ್ಬಿಟ್ಟ. ಆ್ಯಕ್ಚುಲಿ ಗಡ್ಬಡ್ನ ಇನ್ವೆನ್ಷನ್ ಮಾಡಿದ್ದೆ ಕುಂದಾಪುರ. ಯಾರು ನಮ್ಮ ವ್ಯೂವರ್ಸ್ ಇದ್ರೆ ಹೇಳು. ಕುಂದಾಪುರದಲ್ಲಿ ಹೋಗ್ಬಿಟ್ಟು ಪಬ್ಬಲ್ಸಲ್ಲಿ ಗಡ್ಬಡ್ ತಿನ್ನಕ್ಕೆ ನೀನು ಹೇಳು, ಟ್ರೈ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಕುಂದಾಪುರದಲ್ಲಿ ಗಡ್ಬಡ್ ಹೋಗ್ತೀನಿ. ಸಾರಿ, ಕುಂದಾಪುರದಲ್ಲಿ ಪಬ್ಬಲ್ಸಲ್ಲಿ ಹೋಗ್ಬಿಟ್ಟು ಗಡ್ಬಡ್ ತಿಂತೀನಿ. ಈ ಸಲ ನಾನು ಹೋಗ್ತೀನಿ ಊರಿಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಗಡ್ಬಡ್ ಮಾತ್ರ ತಿಂತೀನಿ, ನಾನು ತಿಂತೇನೆ. ತಿನ್ನೋದು ಹೆಂಗೆ ಗೊತ್ತಾ? ಇಲ್ಲಿ ಇವರಿಬ್ರು ದೊಡ್ಡ ದೊಡ್ಡ ತಗೊಂಡು ನನಗೆ ನೀನು ಬರಲಿಲ್ಲ, ನಾನು ಸುಮ್ಮನೆ ನಾನು ಕೇಳಿದೆ ಯಾವ್ದು ಬೇಕು ಅಂತ ಕೇಳಿದೆ. ನೀನೇನು ಯಾವ್ದಾದ್ರು ಮಾಡಿ ನನಗೇನಿಲ್ಲ ಅಂದೆ. ನಾನು ಅದಕ್ಕೆ ಟ್ರೈ ಮಾಡು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂದ್ಬಿಟ್ಟು ಇವೆರಡು ಹೊಸ ಫ್ಲೇವರ್ಸ್ ಅಂತ ಈಗಲೂ ಚಾನ್ಸ್ ಕೊಡ್ತೀನಿ ಅಲ್ವಾ? ನಿನಗೆ ಇಷ್ಟ ಒಂದು ಐಟಮ್ ಆರ್ಡ್ರ್ ಮಾಡುವ. ಆಗಲ್ಲ, ಮಾಡ್ತಂತ. ಅಲ್ಲ ಕಣೆ, ಇವನೊಂದು ಫ್ಲೇವರು ಈಗ ಡೆತ್ ಬೈ ಚಾಕ್ಲೇಟ್ ಹೆಂಗೆ ಮಾಡೋದು ಅಂತ ಹೇಳ್ದ. ಹೇಳ, ಸ್ವಲ್ಪ ಜೋರಾಗಿ ಹೇಳ. ಬೇಕ್ರಲ್ಲಿ ಚಾಕ್ಲೇಟ್ ಕೇಕ್, ಬೇಕ್ರಲ್ಲೇ ಚಾಕ್ಲೇಟ್ ಕೇಕ್. ಓಕೆ, ನಾರ್ಮಲ್ ಚಾಕ್ಲೇಟ್ ಕೇಕ್ ಹಾಂ, 15 ರೂಪಾಯಿ ಪೀಸ್, 10 ರೂಪಾಯಿ ಡೈರಿ ಮಿಲ್ಕ್. 10 ರೂಪಾಯಿ ಡೈರಿ ಮಿಲ್ಕ್. ಹಾಂ, 10 ಇಲ್ಲ 20 ಏನಾಯ್ತು ಮುಂದೆ ಕೇಳು. ಕಂಡೆನ್ಸ್ ಮಿಲ್ಕ್ ತಗೊಂಡೋಗೋದು. ಈ ಥರದ ಬಟ್ಲೊಳಗೆ ಕೇಕ್ನ ಮುರಿದಾಕೋದು. ಕೇಕ್ ಮುರಿದಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಂಡೆನ್ಸ್ ಮಿಲ್ಕ್ ಅರ್ಧ ಹಾಕೋದು. ಇಷ್ಟು ಡಬ್ಬದಲ್ಲಿ ಅರ್ಧ ಹಾಕೋದು. ಆಮೇಲೆ 10 ರೂಪಾಯಿ ಇಲ್ಲ 15 ರೂಪಾಯಿ ಡೈರಿ ಮಿಲ್ಕ್ ಬಿಸಿ ನೀರಲ್ಲಿ ಬೇಯಿಸಿದಾಗ ತೆಳ್ಳಾಗುತ್ತೆ. ತುದಿ ಕರ್ಕೊಂಡ್ಬಿಟ್ಟು ಮೇಲ್ಗಡೆ ಒದಗಿಸಿ ಮತ್ತೆ ಕಂಡೆನ್ಸ್ ಮಿಲ್ಕ್ ಹಾಕಿ ಮೇಲ್ಗಡೆ ಒಂಚೂರು ಹಾಲು ಹಾಕಿದ್ರೆ DBC ಏನಲ್ಲ, ಕಲ್ಗಚ್ಚು ಅಂತ ಅದು ಬಡವರ DBC. ಕಲ್ಗಚ್ಚು ಬಡವ್ರದೆಲ್ಲ ಬಂತು. ಡೈರಿ ಮಿಲ್ಕ್ ಐತೆ, ಕಂಡೆನ್ಸ್ ಮಿಲ್ಕ್ ಐತೆ, ನಾರ್ಮಲ್ ಮಿಲ್ಕ್ ಅಲ್ಲ, ಕಂಡೆನ್ಸ್ ಮಿಲ್ಕ್. ಚಾಕ್ಲೇಟ್ ಕೇಕ್ ಇದೆ ಹಿಂಗಿರುವಾಗ ಅದು ಬಡವ್ರದಂತೆ. ಆಯ್ತಲ್ಲ. ಅದ್ರಲ್ಲಿ ಪೈನಾಪಲ್ ಇದೆ ಸಾಕು. ಎಲ್ಲಿ ಖಾಲಿ ಐತೆ ಇನ್ನ ಬಂದ್ಬಿಟ್ಟು ಎಲ್ಲ ತಿಂದ್ಬಿಟ್ಟು ನನ್ನ ಮಗ. ಚೆನ್ನಾಗಿದೆ ಆ್ಯಕ್ಚುಲಿ ಇದು ಮ್ಯಾಂಗೋ. ನೋಡೋಕೆ ಬಂದೆಲ್ಲ ತಿಂದ್ಬಿಟ್ಟು ಇನ್ನು ಸೀಸನಲ್ ಫ್ಲೇವರ್ ಬಂದಿಲ್ಲ. ಇಲ್ಲ, ಇದೆಲ್ಲ ಪಲ್ಪ್ ರೆಡಿ ಮಾಡಿ ಇಟ್ಕೊಡ್ತಾರೆ ಅಷ್ಟೇ. ಆ ಪಲ್ಪನ್ನು ಹಾಕ್ತಾರೆ, ಅದೆಲ್ಲ ಫ್ರೀಜ್. ಫಸ್ಟ್ ಇನ್ನಿಂಗು ಮುಗಿಯಕ್ಕೆ ಬಂದಿದೆ. ಈಗ ಹೆಂಗಾಯ್ತು ಮಗನೇ? ಆಗ್ಲೇ ಅಂದಲ್ಲ ಆ ಥರ ಹೇಳು. ಚೆನ್ನಾಗಾಯ್ತಾ? ಏನವ ಮುದ್ದೆ ಊಟ ಮಾಡಲ್ಲ ಅವ್ರು ಇವತ್ತು ಸರಿಯಾಗಿ ಅನ್ಸುತ್ತೆ. ಚೆನ್ನಾಗಿದೆ. ಮೇಲ್ಗಡೆ ತುಪ್ಪನೂ ಹಾಕಿದ್ದೆ ಲಾಸ್ಟಲ್ಲಿ. ಹಂಗೂ ತೆಳ್ಳಗೈತೆ ನೋಡು. ನಾನು 4 ಜನಕ್ಕೆ ಊಟ ಬೇಕು ಅಂತ.
ಚೆನ್ನಾಗಿದೆ. ಅವಳು ಅನ್ನಕ್ಕೆ ಇಡ್ತಾವಳು. ಗೀ ರೈಸ್ ಮಾಡ್ಬೇಕಿತ್ತು ನಾನು, ಮರ್ತ್ಬಿಟ್ಟು. ಅವಳು ಹಾಲು ಅಕ್ಕಿ ತೊಳೆದ್ಲು, ಕುಕ್ಕರ್ಗೆ ಯಾಕೆ ತೊಳೆದ್ಬಿಟ್ಲು. ಸ್ವರ್ಗ ಅಂತೆ. ಮ್ಯೂಟ್ ಮಾಡ, ನಾಳೆ ಮಾಡ್ತೀಯ. ನನ್ನ ಮಾಡ್ಸಕ್ ಆಗ್ಲಿಲ್ಲ ಅಂತ ಇವತ್ತಷ್ಟೇ. ನಿನ್ನೆ ಅವಳು ಲೋಕದಲ್ಲಿ ಇರಲಿಲ್ಲ, ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ಇದ್ಲು. ಅವ್ನ್ ಬರೆಯೋದ್ ಬರ್ದ ಫಸ್ಟ್ ದೊಡ್ಡದಾಗ ಬರ್ತಾವ ನಮಗ್ ಕುತ್ಕ. ಎಲ್ಲಾರು ಏನು ಹೇಳ್ತಾಳು ನೋಡು. ಈ ಲೈಟ್ ಹಾಕ ಅನು, ಈ ಲೈಟ್ ಹಾಕ. ಇರೋದ್ನು ಕಳ್ಕೊಬೇಡ, ಏನೇನೋ ಕೇಳಿ. ಎಸ್ ವಿಶ್ ಮಾಡ್ಕೊಂಡು ಹಚ್ಚು. ಡುಮ್ ಏನ್ ಕೈಯೇ ನಿಂದು? ಆಯ್ತು ಅಷ್ಟೇ. 3 ವರ್ಷದಲ್ಲಿ ಆಗಸಿ ಒಂದೇ. ಅವಳು ಏನ್ ಅನ್ಕೋತಾಳ? 3 ವರ್ಷದಲ್ಲಿ ಆಗಸಿ ಒಂದೇ ವರ್ಷದಲ್ಲಿ ಆಗ್ಬಿಡ್ಲಿ. ಓ ಈಗ್ಲೇ ಆಗ್ಬಿಡ್ಲಿ ಅಂತ ಕೇಳ್ಕೊಂತ ವರ್ಷ ಅಕ್ಕಂಗೆ ಹೇಳ್ಬೇಕು. ತಂದಿದ್ ನಾನು ಥ್ಯಾಂಕ್ ಯು ಆಲ್ ಅಂತೆ. ಐಡಿಯಾ ಕೊಟ್ಟಿದ್ ನಾನು, ಇರ್ಲಿ ತಲೆಯಲ್ಲಿ. ನೀನು ಏನ್ ಹೇಳ್ತಾವನೆ? ಏನೇ ಸ್ಮೆಲ್? ಕ್ಲಾಸ್ ಬಂದ್ರು. ಬನ್ನಿ ಸರ್, ನೀವು ಒಂದು ಪೀಸ್ ತಗೊಳ್ಳಿ. ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಅವಳು ಬೇರೆ ತರ ಕಸ್ಟಮೈಸ್ಡ್ ಕೇಕ್ ಕೇಳಿದ್ಲು. ಕೇಳಿದ್ರೆ 1200 ಅಂತೆ. 12 ಕೇಕ್ ತಗೋದು. ಡಯಟ್ ಅಲ್ಲಿ ಸ್ವಲ್ಪ ದಿನ ಡಯಟ್ ಅಲ್ಲವ್ರೆ, ಪಾಪ ಡಯಟ್ ಅಲ್ಲವ್ರೆ. ಡಯಟ್ ಅಲ್ಲಿ ಮಾಡಿ ಫುಲ್ ಹಾಕೊಂಡಿದ್ದ. ನಾವು ತಿನ್ನಿಸ್ಬೇಕು, ಅವಳು ತಿನ್ನಿಸ್ತಾಳ. ನೀನ್ ತಿನ್ಸ್ಬೇಕಿತ್ತು ಫಸ್ಟ್. ನನ್ನ ಅಕ್ಕೆ ನನ್ನ ಹತ್ರ ಬಂದಾಗ ನಾನು ಮಾಡಕ್ ಹೋದ್ರೆ ಅವಳ ಗಾಡ್ ಬ್ಲೆಸ್ ಯು. ಬೇಗ ಕಂಗ್ರ್ಯಾಚುಲೇಷನ್ಸ್. ಬಿಲ್ಡಿಂಗ್ ಮಾಡ್ಕೊಡ್ತೀನಿ ಅಂದಿರೋದು ಬೇಗ ಮಾಡ್ಕೊಡು. ಹಾ ಬೇಗನೆ ಮಾಡ್ತೀನಿ. ಅವತ್ತು ಅವಳಲ್ಲ ಇಲ್ವಾ? ನೀನೇ ಕೇಳು. ಅಕ್ಕ ನಿಂಗೆ ಯಾಕೆ 3 ಫ್ಲೋರ್ ಬಿಲ್ಡಿಂಗ್ ನಾನು ಮಾಡ್ಕೊಡ್ತೀನಿ ಅಂದ್ರು. 3 ಫ್ಲೋರ್ ನನ್ನ ಹೆಸರು ಬರ್ಕೊಡ್ತಾಳ ಮಾಡಿ. ದೊಡ್ಡದ ತಂದಿದ್ದೀನಿ, ದೊಡ್ಡ ಅವನ್ ಶುಗರ್ ಕಟ್ಟಲ್ಲ ಒಂದು ಸುಮ್ಮನೆ ಇರು. ತಿನ್ನಿಸ್ಬೇಡ, ನಿಂಗೆ ತಿನ್ಸಕ್ಕೆ ಬಂದಿದ್ದು. ಬಿಡ್ತಾನ ಆಗ್ಬಾರ್ದಿತ್ತ. ಬರ್ತ್ಡೇ ದಿನ ಹುಟ್ಟಬಾರ್ದಿತ್ತ, ಹುಟ್ಟುಬಿಟ್ಟಿದ್ಯಾ? ಶುಗರ್ ಕಟ್ಕೊಂಡ್ಲ, ಶುಗರ್ ಕಟ್ಕೊಂಡ್ಲ ನೀನು. ಅಯ್ಯೋ ಇರ್ಲಿಲ್ಲ. ಮಾಡ್ದ ಮುದ್ದ. ಈಗ ಮಕ್ಕ ತೊಳೆದಿದ್ದೆ. ಯಾವನ ದುಬೈಲಿ ಫ್ರೇಮ್ ಇಲ್ಲ ಅಂತ ನೋಡ್ಬಾರ ಅಂತ ತೋರಿಸ್ತಾನೆ. ದುಬೈ ಅಲ್ಲ, ಅದು ಮುಂಬೈ. ಅದನ್ನ ಮುಂಬೈ ಅಂತ ಹೇಳಿ ಕಾಲಿಗೆ ಬಿಳೆ. ನಿಮ್ಮಿಬ್ರು ಕೈನೇ ಕಾಲು ಅನ್ಕತೀನಿ. ಆಹಾ, ಏನ್ ಕಂತ್ರಿ ಗೊತ್ತೇಗಳು. ನನ್ ತಮ್ಮನೇ ಪರವಾಗಿಲ್ಲ ಬುಜ್ಜಿ. ಇದ್ರ ಏನದು ಬಿದ್ರೆ ಆಯಸ್ಸು ಆಗುತ್ತಂತ ಕಣೆ ಕಡಿಮೆ. ಲೇ, ಅದು ನಿನ್ಕಿಂತ ಚಿಕ್ಕವ್ರಿಗೆ, ನಾವು ನಿಮ್ಗಿಂತ ಡಬಲ್ ಇದೀವಿ. ನಿನ್ಕಿಂತ ಡಬಲ್ ಇದೀವಿ ನಾವು. ಏನ್ ಗೊತ್ತಾ ಬುಜ್ಜಿ, ಅನುಷನ ಪರವಾಗಿಲ್ಲ. ದಸರಾ ಹಬ್ಬದ ದಿನ, ದೀಪಾವಳಿ ಹಬ್ಬದ ದಿನ ಗಾಡಿ ಪೂಜೆ ಮಾಡುವಾಗ ಕೀ ತಗೊಳ್ಳೋ ಅಂತ ನಾನು ಕೀ ಹುಡುಕ್ತಾ ಇದೀನಿಲ್ಲ, ಕೀ ಅಂತ ಖಾಲಿ ಬಿಟ್ಬಿಟ್ಟ ಆಶೀರ್ವಾದ ಮಾಡಕ್ಕಂತ. ಹೌದಲ್ಲ, ಇದು ಹೇಳಲ್ಲ ನಂಗೆ. ಮತ್ತಿಂತ ಇದೆಯಾ ಶುಗರ್ ಕಟ್ಟು? ಶುಗರ್ ಕಟ್ ಅಂದ್ರೆ ಸಕ್ಕರೆ ಹಾಕಿರೋ ತಿನ್ನೋದಲ್ಲ, ಅದು ಆ ಶುಗರ್ ನ ತಿಂದೇ ಇರ್ಬೇಕು. ಶುಗರ್ ಕಟ್. ಏಯ್ ನೋ ನೋ, ಏನ್ ನಾನ್ ಸಿಎ ಫೈನಲಿಸ್ಟ್, ಏನು ಮಾಡಂಗಿಲ್ಲ. ನೋಡ್ ಸಿಎ ಆದ್ಮೇಲೆ ಮೂವಿ ಮನೇಲಿ ನಮ್ಮನು ಹಾಕ್ಬಿಡ್ತಾಳೆ ನಂಗೆ. ಏ ಅವನು ತಿನ್ಸೆ. ಏ ಏನಾಗಲ್ಲ, ತಿನ್ಸೆ.
ಅದಕ್ಕೆ ಇಷ್ಟನೇ ಆಗ್ಲಿಲ್ಲ. ಏ ನೆಕ್ಸ್ಟ್ ವಿಶ್ ಮಾಡ್ತೀಗ ಪ್ರಾಣಿ ಹಿಂಸೆ ಮಾಡ್ತಾರೆ. ಕೈ ತೊಳ್ಕೊಬೇಕಲ್ಲ ಅದರಲ್ಲೇ ತಿನ್ಸ್ಬೇಡ ಏನು ಉಟ್ಬೇಡ. Thank you all. ಓಕೆ ಖಾಲಿ ಪಾರ್ಟಿ And I want to say something. ಹಾ Thank you for believing in me. ಅಯ್ಯೋ ಓ ಅಲ್ಲ ಕಣೆ ಪಾರ್ಟಿ ನಾನು ಹೇಳ್ಬೇಕು ಸಿಎ ತಗೊಂತ ಅಂದಿದ್ ನಾನು ಹೇಳ್ಬೇಕು. ಹಲೋ ಬಿಲಿವಿಂಗ್ ಇನ್ ಮೀ. ಹಲೋ ನಿನಗೆ ಹೇಳಿರೋದು ಯಾರು ಫಸ್ಟ್ ಆಫ್ ಆಲ್ ಹಾ ಸುಮ್ನೆ ಹೇಳ್ತಾವಳೆ ಆಯ್ತು, credit goes to ಹಾ Nitin Gadkari, Nitin, ಹಾ and ultimately Chaya Rangaswamy and also Rangaswamy. ಆಯ್ತು ಇವ್ಳು ನಿಖಲ್. ಯಾಕೋ ಒಳ್ಳೆ ಕುಡ್ದಿಲ್ಲ ನಿಖಲ್ ಮುಗೀತು ನಿನ್ನ ಫ್ರೇಮ್ ಮುಗೀತು ಸೈಡ್ಗೆ ಹೋಗಿ ಹಾಂ ಇನ್ನೇನಾರು ಹೇಳಕ್ಕಿದೆ ನಿಮ್ಮದು ಇದೆ. ಏನು ನಾನೇ ಹುಟ್ಟಬಾರ್ದಿತ್ತು, ಹುಟ್ಟುಬಿಟ್ಟೆ. ನಾನು ಹುಟ್ಟಿದ್ರು ಪರವಾಗಿಲ್ಲ, ಇವ್ರಿಬ್ರು ತರಬಾರ್ದಿತ್ತು, ಹಿಂದಗಡೆ ಕರ್ಕೊಂಡ್ ಬಂದ್ಬಿಟ್ಟೆ. ನನ್ಗೆ ಇವಾಗ ಏನೋ ಅಂತಾರಲ್ಲ, ಆಗೋದ್ಮೇಲೆ ತುಂಬಾ ಫೀಲ್ ಮಾಡೋದು ಅನ್ನೋದಕ್ಕೆ ಏನಂತಾರೆ ಗೊತ್ತಿಲ್ಲ, ಅದೇನೋ ಅಂತಾರಲ್ಲ, ಗಿಲ್ಟ್ ಫೀಲು. ಗಿಲ್ಟ್. Regret. ನಾವೆಲ್ಲಿ ವಿಡಿಯೋ ಮಾಡ್ತಾ ಇದೀವಿ, ಅವ್ನು ತಿಂತಾರ ನೋಡ್ರಿ. ರಿಗ್ರೆಟ್. ತಿಂತಾನೆ ರಿಗ್ರೆಟ್ ಅನ್ಲಿಲ್ಲ, ರೆಗ್ರೆಟ್ ರೆಗ್ರೆಟ್ ಮಾಡ್ತಿದ್ದೀನಿ. ರೆಗ್ರೆಟ್ ನಾವು ಪುಣ್ಯ ರೆಗ್ಯುಲೇಟ್ರ್ ರಿಗ್ರೆಟ್ ಅಲ್ಲ, ರೆಗ್ರೆಟ್. ಆ ರೆಗ್ರೆಟ್ ನಾನು ಮಾಡ್ತಾ ಇದ್ದೆ ರೆಗ್ಯುಲೇಟರ್ ಹಾಕೊಂಡು. ಚಲ ಹಿಡ್ಕ ಅಷ್ಟೇ, ನಾನು ಊಟ ಮಾಡಿ ಮಲ್ಕ ಅಂತ. ಇಲ್ಲಿಗೆ ವ್ಲಾಗ್ ನ ಮುಗಿಸ್ತಾ ಇದೀವಿ. ಮತ್ತೆ ಸಿಗ್ತೀವಿ ಹೊಸ ವ್ಲಾಗ್ ಅಲ್ಲಿ. ಅಂಟಿಲ್ ದ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂಡ್ ಬೈ.